ಆಮೇಲೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ವರ್ಷ ಧನು ಯಾವಾಗ ಮದುವೆ ಆಗ್ತೀಯ ಅನ್ನೋದೊಂದು ಕ್ವಶನ್ ಇತ್ತು. ಆ ಕ್ವಶನ್ಗೆ ಒಂದು ಫುಲ್ ಸ್ಟಾಪ್ ಸಿಕ್ಕಿದೆ. ಒಳ್ಳೇದಾಗಲಿ, ತುಂಬ ಚೆನ್ನಾಗಾಗಲಿ. ತುಂಬ ಅದ್ದೂರಿಯಾಗಿ ಮೈಸೂರಲ್ಲಿ ಎಲ್ಲ ಜನಗಳ ಜೊತೆಯಲ್ಲಿ ಮದುವೆ ಆಗ್ತಿದ್ದಾರೆ. ತುಂಬ ಖುಷಿ ಆಯಿತು. ಆಲ್ ದಿ ವೆರಿ ಬೆಸ್ಟ್ ಧನು. ಥ್ಯಾಂಕ್ ಯು ಸೊ ಮಚ್. ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಧನಂಜಯ್ ವೆರಿ ಕ್ಲೋಸ್ ಫ್ರೆಂಡ್, ಸೊ ಕಂಗ್ರ್ಯಾಚುಲೇಷನ್, ಬೆಸ್ಟ್ ವಿಶಸ್ ಟು ಧನಂಜಯ್ ಆ್ಯಂಡ್ ಧನ್ಯತಾ. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಸೊ ಮೈಸೂರಲ್ಲಿ ಒಂದು ದೊಡ್ಡ ವೆಡ್ಡಿಂಗ್ ನಮ್ಮ ಧನುದು. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇಬ್ಬರು ಜೋಡಿನೂ ತುಂಬ ಚೆನ್ನಾಗಿದೆ. ಒಬ್ಬರು ಡಾಕ್ಟರ್, ಒಬ್ಬರು ಆ್ಯಕ್ಟರ್. ಸೊ ಇಬ್ರಿಗೂ ಒಳ್ಳೆಯದಾಗಲಿ. ಸೊ ಮೈಸೂರಲ್ಲಿ ಜನರಲಿ ಬೆಂಗಳೂರಲ್ಲಿ ಮದುವೆಗಳು ನಡೀತಾನೆ ಇರುತ್ತೆ, ಬಟ್ ಇಲ್ಲಿ ಇಷ್ಟು ದೊಡ್ಡ ಮದುವೆ ನಡೆದಿರೋದು ಭಾಳ ಖುಷಿ ಕೊಡೋವಂಥ ವಿಷಯ. ಆ್ಯಂಡ್ ಮೈಸೂರಲ್ಲಿ ಮದುವೆ ಮಾಡಿ ಡಿಸೈಡ್ ಮಾಡಿದ್ದಕ್ಕೆ ಧನಂಜಯ್ ಅವ್ರಿಗೂ ಒಂದು ಥ್ಯಾಂಕ್ಸ್. ಯಾಕಂದರೆ ಸಾಂಸ್ಕೃತಿಕ ನಗರಿ. ಸೊ ಇಲ್ಲಿ ಈ ಥರದೊಂದು ವೆಡ್ಡಿಂಗು ತುಂಬ ಸ್ಪೆಷಲಿ, ಜನಕ್ಕೂ ತುಂಬ ಖುಷಿಯಾಗಿದೆ. ಆ್ಯಂಡ್ ಓವರಾಲ್ ಥ್ಯಾಂಕ್ ಯು. ಎಲ್ಲ ಮೀಡಿಯಾದವರು ಇದನ್ನು ಚೆನ್ನಾಗಿ ಕವರ್ ಮಾಡಿ ನೀವೆಲ್ಲರೂ ಸಪೋರ್ಟ್ ತೋರಿಸ್ತಾ ಇದ್ದೀರಾ. ಇಬ್ಬರಿಗೂ ಒಳ್ಳೆಯದಾಗಲಿ, ಇಬ್ಬರ ಸಾಂಸಾರಿಕ ಜೀವನ ಚೆನ್ನಾಗಿರಲಿ. ಜೈ ನಿಮ್ಮ ಎಲ್ಲರ ನಾಯಕ ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಧನ್ಯತಾನೂ ಅಷ್ಟೇ, ಒಬ್ಬ ವೃತ್ತಿಯಲ್ಲಿ ಡಾಕ್ಟರು, ಒಂದು ಒಳ್ಳೆ ಜೋಡಿ ಮತ್ತು ಒಂದು ಒಳ್ಳೆ ಪ್ರತಿಭಾವಂತ ನಟ. ಇವತ್ತು ನಮ್ಮ ಕನ್ನಡದ ನಟ ಇವತ್ತೊಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಒಳ್ಳೆಯದಾಗಲಿ ಇಬ್ಬರಿಗೂ. ಒಂದು ಒಳ್ಳೆ ಜೋಡಿ, ಒಂದು ಕರ್ನಾಟಕದ ಜೋಡಿ, ಒಂದು ಕನ್ನಡದ ಜೋಡಿ ಮತ್ತು ತುಂಬ ಮುದ್ದಾಗಿದೆ ಜೋಡಿ. ಮತ್ತು ಧನಂಜಯ್ಗೆ ಹಿಂದೆ ಮದುವೆ ಆಗೋಕ್ಕೂ ಮುಂಚೆ ಯಾವ ಥರ ಒಂದು ನಟನೆ ಮಾಡ್ತಾಯಿದ್ರು ಅದಕ್ಕಿಂತ ಹೆಚ್ಚು ಜಾಸ್ತಿ ಒಂದು ಅದೃಷ್ಟ ಕುಲಾಯಿಸಲಿ ಮತ್ತು ಒಂದು ಒಳ್ಳೆ ಕೆಲಸಗಳು ಮಾಡ್ತಾರೆ ಇನ್ನು. ಯಾಕಂತಂದರೆ ಜೀವನದಲ್ಲಿ ಒಂದು ಒಳ್ಳೆ ಜೋಡಿ ಸಿಗೋದು ಕಷ್ಟ, ಒಂದು ಒಳ್ಳೆ ಪೇರ್ ಸಿಗೋದು ಕಷ್ಟ. ಅಂಥದ್ರಲ್ಲಿ ಸಿಕ್ಕಿದೆ. ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತ ಆಶೀರ್ವಾದಿಸ್ತಾ ಇಬ್ಬರಿಗೂ ಒಳ್ಳೆಯದಾಗಲಿ ವೃತ್ತಿಯಲ್ಲಿ ಮತ್ತು ಅವರ ಒಂದು ಜೀವನದಲ್ಲಿ ಒಂದು ಜೀವನನ ಮುಂದುವರಿಸಲಿ ಅಂತ. ಫಸ್ಟ್ ಆಫ್ ಆಲ್ ಧನಂಜಯ್ ಅವ್ರಿಗೆ ತುಂಬ ಬೆಸ್ಟ್ ವಿಶಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ವರ್ಷದಿಂದ ಅವ್ರಿಗೆ ಪರಿಚಯ. ಆ್ಯಂಡ್ ನಿಜವಾಗ್ಲೂ ಐ ಆಮ್ ಹಿಯರ್ ಟು ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಐ ಆಮ್ ಹಿಯರ್ ಫಾರ್ ದ ರಿಸೆಪ್ಷನ್. ನಿಜವಾಗ್ಲೂ ಪಾಪ ಹುಡುಗ ಖುಷಿಯಾಗಿ ಮದುವೆ ಮಾಡ್ಕೋಬೇಕು, ಟೆನ್ಷನ್ ಮಾಡ್ಕೋತಾರೆ ಅಂತ ಕಾಣ್ತದೆ. ದಯವಿಟ್ಟೆಲ್ಲ ಸಹಕರಿಸ್ಬೇಕು ಅಪ್ಪ. ಯಾಕಂದರೆ ಕಲಾವಿದರೆಲ್ಲ ಬರ್ತಾರೆ ಅಭಿಮಾನಿಗಳು. ತುಂಬ ಮುದ್ದ ಜೋಡಿ, ಒಳ್ಳೆ ಹುಡುಗ, ಅವ್ನು ಒಳ್ಳೇದಾಗಲಿ. ಶುಭ ಕೋರಕ್ಕೆ ಬಂದಿದ್ದಾರೆ. ದಯವಿಟ್ಟು ಸೆಲೆಬ್ರಿಟಿ ಆಗ್ಬೋದು, ಸಿನಿಮಾದವ್ರು ದಯವಿಟ್ಟು ಅವಕಾಶ ಮಾಡಬೇಡಿ. ತುಂಬ ಸಾರ್ವಜನಿಕರು ಲೋಕಲ್ಲು ತಾವು ಮಾಡ್ತಾ ಇರೋದೇ ತಪ್ಪಿಲ್ಲ. ಪ್ರೀತಿಯಿಂದ ಬಂದವ್ರಿಗೆಲ್ಲ ಸ್ವಲ್ಪ ವಿರೀತಿದಾಗ್ತದೆ. ದಯವಿಟ್ಟೆಲ್ಲ ಸಹಕರಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಆಲ್ ದ ಬೆಸ್ಟ್ ಧನಂಜಯ ಆ್ಯಂಡ್ ಫ್ಯಾಮಿಲಿಗೆ. ಥ್ಯಾಂಕ್ ಯು.